ಮಾತುಕತೆ ಎಲ್ಲ ಮುಗ್ದಿದ್ರೆ ಹುಡುಗಿನ ಕರಿಬಹುದಲ್ಲ? ಹಾ ಖಂಡಿತ. ಕಮಲಿ, ರಚನಾನ ಕರ್ಕೊಂಡ್ ಬಾಮ್ಮ. ರಚನಾ, ಕೊಡಮ್ಮ. ಕೂತ್ಕೋ ರಚನಾ. ಏನಂತಾರೆ ಮೇಡಮ್ ನಿಮ್ಮ ಹುಡುಗ? ಹುಡುಗಿ ಒಪ್ಗೆನಾ? ನಮ್ಮ ಹುಡುಗನ್ಗೆ ಹುಡುಗಿ ಒಪ್ಗೆ. ಆಂಟಿ ಕೂಡ ನಮ್ಮಿಬ್ಬರ ಜಾತಕನ ತೋರಿಸಿದ್ರು, ಹಾಗೆ ಎಲ್ಲನೂ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಸೊ ನನಗೆ ಮದುವೆ ಒಪ್ಪಿಗೆ. ಹಾಗೆ ಇನ್ನೊಂದು ವಿಷಯ, ನಾನು ಇಂಡಿಯಾಲಿ ಇರೋದು ಇನ್ನೊಂದು 15 ಡೇಸ್ ಮಾತ್ರ. ನನ್ನ ರಿಟರ್ನ್ ಟಿಕೆಟ್ಸ್ ಕೂಡ ಬುಕ್ ಆಗಿದೆ. ಸೊ ಅಷ್ಟರಲ್ಲಿ ಮದುವೆ ಮಾಡಿಕೊಡ್ಬೋದಾ? ಇಲ್ಲ, ಅಷ್ಟರಲ್ಲಿ ಅಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ. ಐ ಥಿಂಕ್ ಇಟ್ಸ್ ನಾಟ್ ಪಾಸಿಬಲ್. ಯಾಕಾಗಲ್ಲ ರಮೇಶ್, ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ನಾನೊಂದ್ಸಲ ರಚನಾ ಅವ್ರ ಜೊತೆ ಮಾತಾಡ್ಬೋದಾ? ಮದುವೆ ಆಗೋರು ಪರಸ್ಪರ ಮಾತಾಡ್ಕೋಬೇಕು. ಮಾತಾಡ್ಕೊಳ್ಳಿ ಅಲ್ವಾ? ಹೌದು, ಮಾತಾಡಲಿ ಅಲ್ವಮ್ಮ? ಮಾತಾಡ್ಲಿ, ಆದ್ರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಮಾತಾಡಿ. ನೀವಿದನ್ನ ಹೇಗೆ ತಗೋತೀರೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಯಾವುದೇ ವಿಷಯ ಇದ್ರೂ ನನಗೆ ನೇರವಾಗಿನೇ ಹೇಳಿ ಅಭ್ಯಾಸ. ನನ್ನ ಮಗಳು ರಚನೆಗೆ ಈಗಾಗಲೇ ಮದುವೆ ಆಗಿದೆ. ಏನು ಹೇಳ್ತಿದ್ರ ನೀವು? ಹೌದು, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಮಗಳಿಗೆ ಮದುವೆ ಆಗಿದೆ, ಆದರೆ ಅದು ದೊಡ್ಡವರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ಆಗಿದ್ದಲ್ಲ, ಅಥವಾ ಹುಡುಗ ಹುಡುಗಿ ಕದ್ದು ಮದುವೆ ಆಗಿದ್ದು ಅಲ್ಲ.
ನನ್ನ ಮಗಳಿಗೆ ಗೊತ್ತಾಗದೇ ಇರೋ ಹಾಗೆ ಯಾವನೋ ಒಬ್ಬ ಇಡಿಯಟ್ ಇವಳು ಮಲಗಿರುವಾಗಲೇ ತಾಳಿ ಕಟ್ಬಿಟ್ಟು ಹೊರಟೋದ. ಆದ್ರೆ ನನ್ನ ಮಗಳಿಗೆ ಅವನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ಮಾಡೋದು? ಒಂದು ಕಪ್ಪು ಚುಕ್ಕಿ ಸಾಕಲ್ವಾ ಬಿಳಿ ಹಾಳೆ ಅಂದ ಕೆಡ್ಸೋದಕ್ಕೆ. ಹಾಗೆ ನನ್ನ ಮಗಳ ಬದುಕಲ್ಲಿ ಇದೊಂದು ಚಿಕ್ಕ ಬ್ಲ್ಯಾಕ್ ಮಾರ್ಕ್. ಈ ವಿಷಯನೆಲ್ಲ ಮುಚ್ಚಿಟ್ಟು ನಾನು ಮದುವೆ ಮಾಡಿಸ್ಬೋದಾಗಿತ್ತು. ಆದರೆ ನನಗಿದೆಲ್ಲ ಸರಿ ಅನಿಸ್ಲಿಲ್ಲ. ಸಂಬಂಧಗಳು ಪಾರದರ್ಶಕವಾಗಿರಬೇಕು ಅನ್ನೋದನ್ನು ನಾನು ಫಾಲೋ ಮಾಡ್ತೀನಿ. ನಾಳೆ ಇನ್ಯಾರಿಂದನೂ ನಿಮ್ಗೆ ಈ ವಿಷಯ ಗೊತ್ತಾಗಿ ನೀವು ನೊಂದ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಇವತ್ತೇ ಹೇಳ್ತಾ ಇದ್ದೀನಿ, ನಿಮ್ಮ ನಿರ್ಧಾರ ಏನು ಅಂತ ನೀವು ತಿಳಿಸಿ. ಅದು ಏನೇ ಆಗಿದ್ರೂ ನಾವು ಅದನ್ನು ಗೌರವಿಸ್ತೀವಿ. ಏನಂತ ನಿರ್ಧಾರ ಮಾಡಿದ್ರಿ? ಅವನ್ಯಾರೋ ತಾಳಿ ಕಟ್ಟದ ಅಂತ ಪಾಪ ರಚನಾ ಅವ್ರು ಏನು ಮಾಡ್ತಾರೆ? ಬರೀ ತಾಳಿ ಕಟ್ಟಿದ್ರೆ ಮದುವೆ ಅಲ್ಲ, ಮನಸ್ಸು ಒಂದಾಗಬೇಕು. ಸೊ ನನಗೆ ಇದ್ರ ಬಗ್ಗೆ ಯಾವುದೇ ಅಬ್ಜೆಕ್ಷನೂ ಇಲ್ಲ. ನನಗೆ ರಚನಾ ಇಷ್ಟ ಆಗಿದ್ದಾರೆ. ನಾವು ಈ ಸಂಬಂಧನ ಮುಂದುವರಿಸ್ತೀವಿ. ತುಂಬಾ ಖುಷಿ ಆಯ್ತು ನೀವು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಯೋಚನೆ ಮಾಡಿನೇ ನಿರ್ಧಾರ ಮಾಡಿದ್ದೀರ ಅಲ್ವಾ? ಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿ. ಇಲ್ಲ, ನಮ್ಮ ಚಿರಂತ್ ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದಾನೆ. ನಮಗೆ ಈ ಸಂಬಂಧ ಒಪ್ಪಿಗೆ ಇದೆ. ಇನ್ಫ್ಯಾಕ್ಟ್ ನೀವು ನಿಮ್ಮ ಮಗಳ ಮದುವೆ ಆಗಲಿ ಅಂತ ಈ ವಿಷಯನ ಮುಚ್ಚಿಡದೆ ನಾವೇನು ಡಿಸಿಷನ್ ತೊಗೊಂಡ್ರು ಸರಿ ಅಂತ ಈ ವಿಷಯನ ನೇರವಾಗಿ ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು. ನಿಮ್ಮಲ್ಲಿರೋ ಪ್ರಾಮಾಣಿಕತೆನೇ ಸಾಕು ರಚನಾ ಅವ್ರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗಕ್ಕೆ. ಥ್ಯಾಂಕ್ಸ್. ಈಗ ನೀವು ನನ್ನ ಮಗಳ ಜೊತೆ ಮಾತಾಡ್ಬೋದು. ಇಲ್ಲ, ನಾಟ್ ನೆಸಸರಿ. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಬಂದಿದೆ. ರಚನಾ ಅವ್ರ ಹತ್ರ ಕೇಳುವಂಥದ್ದು ಏನೂ ಇಲ್ಲ. ಹೇಗೂ ಇನ್ಮೇಲೆ ಫೋನ್ ಕಾಲು ಮೆಸೇಜು ಅಂತ ಮಾತಾಡ್ತಾನೆ ಇರ್ತೀವಲ್ಲ. ನೀವು ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡಿ ನಮಗೆ ತಿಳಿಸಿ, ನಾವು ತಯಾರಾಗ್ತೀವಿ. ಆಗ್ಬೋದು. ಸರಿ, ಹಾಗಾದ್ರೆ ನಾವಿನ್ ಬರ್ತೀವಿ. ಯಾಕಿಂಗ್ ನಡ್ಕತಿದ್ಯವಿ? ನೀನ್ ಮನ್ಸ್ಫೂರ್ತಿಯಾಗಿ ಮದ್ವೆಗೆ ಒಪ್ಕೊಂಡಿದ್ಯಾ ಅಥವಾ ಅತ್ತೆಮ್ಮನ ಒತ್ತಾಯಕ್ಕೆ? ಇಲ್ಲ ಕಮ್ಲಿ, ನಾನು ಯಾರ ಒತ್ತಾಯಕ್ಕೂ ಒಪ್ಪಿದ್ದಲ್ಲ. ಅಮ್ಮಂಗೆ ಮಾತು ಕೊಡುವಾಗ ನೀನು ಅಲ್ಲೇ ಇದ್ದೆ ಅಲ್ವಾ? ಇದ್ದೆ ರಚನಾ, ಆದ್ರೆ ನೀನ್ ಮಾತು ಕೊಡುವಾಗ ಸಂದರ್ಭ ಬೇರೆನೇ ಇತ್ತು.
ಅದೆಲ್ಲದಕ್ಕೂ ಮೀರಿದ ಒಂದು ಬದುಕು ಅನ್ನೋದು ನಿನಗೂ ಇರ್ತಾಯ್ತಲ್ವಾ? ಆ ಬದುಕಿನ ಬಗ್ಗೆ ಅಮ್ಮನೇ ನಿರ್ಧಾರ ತಗೊಂಡಾಗಿದೆ ಕಮಲಿ. ಆ ನಿರ್ಧಾರದ ಬಗ್ಗೆ ನನಗೂ ಒಪ್ಪಿಗೆ ಇದೆ. ಹಂಗಿದ್ರೆ ಅಮರಣ್ಣನ ಮ್ಯಾಕೆ ನಿನ್ಗೆ ಯಾವ ಭಾವನೆನೂ ಇಲ್ವಾ? ಮೊನ್ನೆ ಮಾವಯ್ಯ ಅಮರಣ್ಣನ ಬಗ್ಗೆ ಹೇಳೋದ್ ಮ್ಯಾಕೆ ಅವನ ಜೊತೆ ಹಬ್ಬ ಆಚರ್ಸಕ್ ಹೋಗಿಲ್ವ ನೀನು? ನೋಡು ರಚನಾ, ಇದು ಲಗ್ನ ದಿಸ್ಯ. ಒಂದ್ಕಿತ ಲಗ್ನ ಆದ್ಮ್ಯಾಕೆ ಯಾವುದನ್ನು ಬದಲಾಯಿಸಕ್ಕಾಗಕ್ಕಿಲ್ಲ. ಈಸಿದಾಗೆ ನೀನು ಯಾರ್ದೋ ಬಲವಂತಕ್ಕೋ ಒತ್ತಾಯಕ್ಕೋ ಮಣಿದ್ರೆ ಹಾಳಾಕತ್ತು ನಿನ್ನ ಜೀವನ ರಚನಾ. ನೀನು ಖುಷಿಯಾಗಿಲ್ಲ ಅಂದ್ರೆ ಈ ಮನೆಯಾಗೆ ನಾವು ಯಾರು ಖುಷಿಯಾಗಿರಕ್ಕಿಲ್ಲ. ದಯವಿಟ್ಟು ಒಂದ್ಕಿತ ಯೋಚನೆ ಮಾಡಿ ನೋಡು. ನಿನಗೆ ನೀನೇ ಮೋಸ ಮಾಡ್ಕೋಬೇಡ ರಚನಾ. ಕಮಲಿ, ನಮ್ಮಮ್ಮ ಎಲ್ಲನೂ ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾರೆ. ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಆ್ಯಂಡ್ ನನಗೆ ನಮ್ಮಮ್ಮನ ಸಂತೋಷಕ್ಕಿಂತ ಇನ್ಯಾವುದೂ ಮುಖ್ಯ ಅಲ್ಲ. ಇದ್ರ ಬಗ್ಗೆ ಏನು ಮಾತಬೇಡ ಕಮಲಿ. ಕಮಲಿ, ರಚನಾ ಬ್ರೈನ್ ವಾಶ್ ಮಾಡೋ ಪ್ರೋಗ್ರಾಮ? ವೆರಿ ಗುಡ್. ಈ ಒನ್ ಡ್ರಾಪ್ ವಿಷ ಸಾಕು ಕಣೆ ಈ ಮನೆ ನೆಮ್ಮದಿನ ಹಾಳು ಮಾಡಕ್ಕೆ. ಇದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಕೋತೀನಿ ಅಂತ ನೋಡ್ತಾ ಇರು. ಅಯ್ಯೋ ಇಲ್ಲ ಉಷಾ, ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು. ಬಟ್ ಡೋಂಟ್ ವರಿ, ಡೆಫಿನೆಟ್ಲಿ ಮದುವೆಗೆ ಇನ್ವೈಟ್ ಮಾಡ್ತೀನಿ. ನಿನಗೆ ವಾಟ್ಸಾಪಲ್ಲಿ ಹುಡುಗನ ಫೋಟೋ ಕಳಿಸಿದ್ದೀನಿ, ನೋಡಿ ನನಗೆ ರಿಪ್ಲೈ ಮಾಡು. ಓಕೆನಾ? ಸರಿ, ಬಾಯ್. ಏನನಿಕಾ? ಅಯ್ಯೋ, ಏನಂತ ಹೇಳೋದು ಆಂಟಿ. ನೀವು ನೋಡಿದ್ರೆ ರಚನಾ ಮದುವೆ ಬಗ್ಗೆ ಎಷ್ಟು ಖುಷಿಯಾಗಿದ್ದೀರಾ. ಬಟ್ ಈ ಖುಷಿ ಎಷ್ಟು ದಿನ ಇರುತ್ತೋ ಅಂತ ನನಗೆ ಯೋಚನೆ ಆಗ್ತಿದೆ. ನಿನಗೆ ಯಾಕೆ ಹಾಗೆ ಯೋಚನೆ ಆಗ್ತಾ ಇದೆ? ಜಾಸ್ತಿ ಏನು ಕೇಳಬೇಡಿ ಆಂಟಿ. ಆದರೆ ಈ ಮದುವೆ ವಿಷಯದಲ್ಲಿ ಕಮಲಿ ಬಗ್ಗೆ ಒಂಚೂರು ಹುಷಾರಾಗಿರಿ ಅಷ್ಟೆ. ಅನಿಕಾ, ಏನಂತಿ? ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿ ನನಗೆ ಇರಿಟೇಟ್ ಮಾಡಬೇಡ. ವಿಷಯ ಏನಿದೆಯೋ ನೇರವಾಗಿ ಹೇಳು. ನಿನಗೆ ಯಾಕೆ ಹಾಗೆ ಅನ್ನಿಸ್ತು? ಅದು ಆಂಟಿ, ಕಮಲಿಗೆ ರಚನಾ ಚಿರಂತನ ಮದುವೆ ಆಗೋದು ಇಷ್ಟ ಇಲ್ಲ ಅನ್ಸುತ್ತೆ. ರಚನಾ, ನೀನ್ ಮನ್ಸಾರೆ ಒಪ್ಪಿದ್ಯಾ? ಒಂಚೂರು ಯೋಚನೆ ಮಾಡು, ಇದು ನಿನ್ ಲೈಫ್ನ ಪ್ರಶ್ನೆ ಅಂತೆಲ್ಲ ಏನೇನೋ ಹೇಳ್ತಿದ್ಲು ಆಂಟಿ. ಪಾಪ ಕಮಲಿಗೆ ರಚನಾ ಮೇಲೆ ಕಾಳಜಿ ಜಾಸ್ತಿ. ಬಟ್ ಅದರಿಂದ ರಚನಾ ಅವಳ ಡಿಸಿಷನ್ನೇ ಚೇಂಜ್ ಮಾಡಿಬಿಟ್ರೆ ನಿಮ್ಗೆ ತಾನೇ ನೋವು. ಎಲ್ಲಿ ಬೆಂಕಿ ಹಚ್ಚಿದ್ರೆ ಅಲ್ಲಿ ಹತ್ಕೊಂಡು ಉರಿಯುತ್ತೆ. ಕೆಸರಿನ್ ಕಮಲಿ, ಬಿ ರೆಡಿ ಫಾರ್ ದ ಫೈರ್. ನನಗನ್ಸಿದ್ದನ್ನ ನಾನು ಹೇಳಿದೆ ಆಂಟಿ. ಯು ಬೆಟರ್ ಟೇಕ್ ಕೇರ್.
HMT ನಮ್ಮ ಹುಡುಗಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲಲ್ಲ, ಆವಾಗಲೇ ರಿಸೀವ್ ಮಾಡೋದ್ಲು ಒಂದು ಮಾತು ಮಾತಾಡಲಿಲ್ಲ. ಈಗ ವಾಪಸ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ಭಯ ನಿನ್ಗ? ನಾವು ಮಳೆಗೆ ಬಾಯಾರಿಕೆ ಆದಂಗೆ ಆಯ್ತು ನೋಡಿ ನಿನ್ನ ಮಾತು ಕೇಳಿ. ಅದು ಹಂಗಲ್ಲ ಕಣೋ HMT. ಒಂದು ಅವಳು ಕಾಲ್ ರಿಸೀವ್ ಮಾಡಲ್ಲ, ರಿಸೀವ್ ಮಾಡೋದನ್ನು ಬಾಯಿ ತುಂಬ ಪಟಪಟ ಅಂತ ಬೈತಿದ್ಲು ಕಣೋ. ಆದ್ರೆ ಇವತ್ತು ಅವಳು ಸೈಲೆಂಟ್ ಆಗಿದ್ಲು. ನಂಗೆ ಈ ಸೈಲೆನ್ಸ್ ಎಲ್ಲ ತಡೆಯೋಕ್ಕಾಗ್ತಿಲ್ಲ HMT. ಅವಳ ಮನೆ ಹತ್ರ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ನೀನು ಹೋದ್ರೆ ಮತ್ತೆ ಗಲಾಟೆ ಆಗುತ್ತಪ್ಪ. ಪ್ರತಿ ಸಲ ಗಲಾಟೆ ಆದಾಗ್ಲೂ ನಿನ್ನ ಅದಕ್ಕೆನ ದೂರ ಮಾಡಿದೆ ನೋಡೋ. ನೀನು ಸುಮ್ಮನೆ ಹೋಗಿ ಸೀನ್ ಕ್ರಿಯೇಟ್ ಮಾಡಬೇಡ, ಹೇಳೋ ಮಾತು ಕೇಳಿ. ಮತ್ತಿನ್ನೇನೋ ಮಾಡ್ಲಿ HMT, ಅವಳ ಹತ್ರ ಮಾತಾಡದೆ ಹೋದ್ರೆ ಹುಚ್ಚಿಡಿತ್ ನನಗೀಗ. ಹುಚ್ಚು ರಚ್ಚು ಹುಚ್ಚು. ಐ ರಚ್ಚು, ನೀನು ಇಲ್ದ ಹಿಡಿತಿದೆ ಹುಚ್ಚು ಅಂತ ಅತ್ತಿಗೆಗೆ ವಾಯ್ಸ್ ಮೆಸೇಜ್ ಕಳಿಸು. ಮುದ್ದಾಗಿ ಮೆಸೇಜ್ ಮಾಡು. ಅದನ್ನ ಕೇಳ್ತಿದ್ದಂಗೆ ಅತ್ತಿಗೆ ಕರಗಿ ನೀರಾಗಿ ರಿಪ್ಲೈ ಮಾಡಿಬಿಡ್ಬೇಕು. ರಿಪ್ಲೈ ಮಾಡ್ಲಿಲ್ವಾ, ಒಂದು ವೇಳೆ ಮೆಸೇಜ್ ನೋಡಿದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹ್ಞೂ ಹಂಗಂತ್ಯಾ? ಹ್ಞೂ. ಹಾಯ್ ಚಿನ್ನ. ಚಿನ್ನ ನೋಡು, ನೀನು ಕಾಲ್ ರಿಸೀವ್ ಮಾಡದೆ ಹೋದ್ರು ಓಕೆ, ಒಂದ್ ಪಕ್ಷ ಮಾಡಿ ಬಾಯಿ ತುಂಬಾ ಬೈದ್ರು ಓಕೆ ಚಿನ್ನ. ಆದ್ರೆ ದಯವಿಟ್ಟು ಪ್ಲೀಸ್ ಕಾಲ್ನ ರಿಸೀವ್ ಮಾಡಿ ಏನು ಮಾತಾಡದೆ ಸೈಲೆಂಟ್ ಆಗಂತೂ ಇರ್ಬೇಡ ಚಿನ್ನ. ನಿನ್ ಕೈ ಮುಗಿತೀನಿ. ನಿನ್ ಸೈಲೆನ್ಸ್ನ ತಡೆಯೋ ಶಕ್ತಿ ನನಗಿಲ್ಲ. ಯಾಕೆ ಚಿನ್ನ ರಿಸೀವ್ ಮಾಡಿ ಏನು ಮಾತಾಡದೆ ಸೈಲೆಂಟ್ ಆಗಿದ್ದೆ? ಮನೇಲಿ ಏನಾದ್ರು ಪ್ರಾಬ್ಲಮ್ಮಾ? ಏನೇ ಪ್ರಾಬ್ಲಮ್ ಇದ್ರು ಹೇಳು ಚಿನ್ನ, ನಾನು ಸಾಲ್ವ್ ಮಾಡ್ತೀನಿ. ನಿನ್ ರಿಪ್ಲೈಗೋಸ್ಕರ ಕಾಯ್ತಾ ಇರ್ತೀನಿ. ಹಾ, ಬೇಗ ರಿಪ್ಲೈ ಮಾಡು ಪ್ಲೀಸ್. ಈಗ ನೋಡ್ತಾ ಇರೋ, ಡ್ಯಾಮ್ ಗೇಟ್ ಓಪನ್ ಆಗಿ ನೀರು ನುಗ್ಗಿ ಬರೋ ತರ ನಿನ್ನ ಹುಡುಗಿ ಮೆಸೇಜ್ ನುಗ್ಗಿ ನುಗ್ಗಿ ಬರುತ್ತೆ. ಪ್ಲೀಸ್ ಕಾಲ್ನ ರಿಸೀವ್ ಮಾಡಿ ಏನು ಮಾತಾಡದೆ ಸೈಲೆಂಟ್ ಆಗಂತೂ ಇರ್ಬೇಡ ಚಿನ್ನ. ನಿನ್ ಕೈ ಮುಗಿತೀನಿ. ನಿನ್ ಸೈಲೆನ್ಸ್ನ ತಡೆಯೋ ಶಕ್ತಿ ನನಗಿಲ್ಲ. HMT ಬ್ಲೂಟಿಕ್ ಹಂಗೆ ನೋಡ್ತಾ ಇರೋ, ರೆಡ್ ಹಾರ್ಟ್ ಬರುತ್ತೆ. ರೆಡ್ ಹಾರ್ಟ್ ಬಂದ್ರೆ ಖುಷಿನೇ, ಆದ್ರೆ ರೆಡ್ ಫೇಸ್ ಬಂತು ಅಂದ್ರೆ ನಾನು ನಿನ್ನ ಲೈಫಿಂದ ತುಂಬ ದೂರ ಹೋಗ್ತಾ ಇದ್ದೀನಿ ಅಮರ್. ಮತ್ತೆ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡ. ಏನು ಕಮಲಿ ಅವರ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಕೂತ್ರು ನಿಂತರು ಮಲಗಿದ್ರು ರಚನಂದ ಯೋಚನೆ ಆಗಿತ್ತು. ಅವಳಿಗೆ ಹುಡುಗ ಗೊತ್ತಾಗಿದ್ದಾನೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕಮಲಿ ಅವರೇ? ನಾವು ಅಂದ್ಕೊಂಡಿರೋ ಹಾಗೆ ಅವ್ರ ಲೈಫ್ ಸೆಟ್ಲ್ ಆಗೋದ್ರೆ ಅಷ್ಟೇ ಸಾಕು. ಕಮಲಿ ಅವರೇ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ನಿಮಗೆ ಖುಷಿ ಆಗಲಿಲ್ವಾ? ಹಬ್ಬದ ದಿನ ನೀವೇ ಅಮರ್ಗೆ ನಮ್ಮ ಮನೆ ಕಡೆ ತಲೆ ಹಾಕ್ಬೇಡ, ರಚನನ್ ತಂಟೆಗೆ ಬರಬೇಡ ಅಂತ ಹೇಳಿದ್ರಿ. ಈಗ ನಮ್ಮ ರಚನಂಗೆ ಅವ್ನು ಯಾವುದೇ ಥರ ತೊಂದರೆ ಕೊಡೋದಕ್ಕಾಗದೇ ಇಲ್ಲ. ಯಾಕಂದ್ರೆ ರಚನಾ ಮದುವೆ ಆದಮೇಲೆ ಅಮೆರಿಕಾಗೆ ಹೋಗ್ತೀಯಳಲ್ಲ. ಕಮಲಿ ಅವ್ರೆ, ನಿಮಗೂ ಖುಷಿನೇ ತಾನೆ?